ಎಲ್ಲ ಎಲ್ಲ ಡೀಟೇಲ್ ಆಗಿ ಒಂದು ಕಾಲು ಗಂಟೆ 15 ಮಿನಿಟ್ಸ್ ನಾನು ಪೂರ್ತಿ ಈ ಪ್ರಕ್ರಿಯೆ ಏನಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ಎಲ್ಲರಿಗೂ ಮಾಧ್ಯಮದ ಸಮಿತ್ರರಿಗೂ ಹಾಗೂ ತಮ್ಮ ಪ್ರೇಕ್ಷಕರಿಗೂ ಗೊತ್ತಾಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಈ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಮೊದಲನೇದಾಗಿ ನಾನು ನಮ್ಮ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ, ಅದರಲ್ಲಿಯೂ ಸ್ಪೆಷಲಿ ಪೊಲೀಸ್ ಆಯುಕ್ತರಿಗೆ ನಾನು ಅಭಿನಂದನೆಗಳು ಹೇಳಬೇಕು. ಬಹಳ ಒಳ್ಳೆ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಟಾರಿಯಾ ಸಾಹೇಬರಿಗೆ ಹಾಗೂ ಸ್ಟೇಟ್ ನೋಡಲ್ ಆಫೀಸರ್ ಅಮ್ಲನ್ ಬಿಸ್ವಾಸ್ ಸಾಹೇಬ್ರಿಗೂ ನಾನು ಧನ್ಯವಾದಗಳು ಹೇಳಬೇಕು. ಅವರು ಲಾಸ್ಟ್ ಒಂದು 6 ಮಂತ್ಸಿಂದ ಈ ರೀತಿಯ ಪ್ರಕರಣಗಳಲ್ಲಿ ಯಾವ ರೀತಿಯ ಕಾನೂನನ್ನು ನಾವು ಬಳಸ್ಕೋಬೇಕು ಹಾಗೂ ಅದರದ್ದು ಪದ್ಧತಿ ಹೆಂಗಿರಬೇಕು ಅನ್ನೋದ್ರ ಬಗ್ಗೆ ನಮಗೆ ಅವರು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಈಗ ಈ ಒಂದು ಸುದ್ದಿಗೋಷ್ಠಿನಲ್ಲಿ ನಾವು ಪ್ರೇಕ್ಷಕರಿಗೋಸ್ಕರ ಪಾರದರ್ಶಕತೆ ಇರಬೇಕಂತ ಹೇಳಿ ಹಾಗೂ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಅದೇ ರೀತಿ ಯಾವುದೇ ರೂಮರ್ಸ್ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಆಗಬಾರ್ದಂತ ಹೇಳಿ ಇವತ್ತು ಪೊಲೀಸ್ ಆಯುಕ್ತರು ಹಾಗೂ ನಾನು ಈ ಒಂದು ಜಂಟಿ ಸುದ್ದಿಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಮೊಟ್ಟ ಮೊದಲನೇದಾಗಿ ನಾವು 29/4/2026 ಅಂದರೆ ಹಿಂದಿನ ತಿಂಗಳು ನಾವು ಒಂದು KPID ಬಡ್ಸ್ ಕೋಆರ್ಡಿನೇಷನ್ ಸೆಲ್ ನಮ್ಮ ಜಿಲ್ಲಾಧಿಕಾರಿ ಕಚೇರಿನಲ್ಲಿ ಈ ಒಂದು ಸ್ಕ್ಯಾಮ್ ಸೆಲ್ ಅಂತ ಏನಿದೆ ಇದರದ್ದು ನಾವು ಸ್ಥಾಪನೆ ಮಾಡಿದ್ವಿ. ಇದನ್ನು ಸ್ಥಾಪನೆ ಮಾಡಿ 1 ತಿಂಗಳಾಗ್ತದೆ. ಈ ಸ್ಥಾಪನೆ ಆದ ನಂತರ ಇದರದ್ದು ಈ ಸೆಲ್ ಜವಾಬ್ದಾರಿ ಏನಿತ್ತು, ಈ ಸೆಲ್ಲಲ್ಲಿ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಜಿಲ್ಲಾ ದಂಡಾಧಿಕಾರಿಯಾಗಿ ನಾನಿರ್ತೀನಿ, ಪೊಲೀಸ್ ಆಯುಕ್ತರು ಇರ್ತಾರೆ, SP ರವರು ಇರ್ತಾರೆ, ಹಾಗೂ ಸಹಕಾರಿ ಇಲಾಖೆ ಅಧಿಕಾರಿಗಳಿರ್ತಾರೆ, ನಮ್ಮ ಕಮರ್ಷಿಯಲ್ ಟ್ಯಾಕ್ಸಸ್ ಡಿಪಾರ್ಟ್ಮೆಂಟ್ ಅವರು ಇರ್ತಾರೆ. ಇವರೆಲ್ಲರೂ ಯಾವುದೇ ರೀತಿಯ ಇನ್ಫಾರ್ಮೇಷನ್ ನಮಗೆ ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ನಮಗೆ ಮಾಧ್ಯಮದಲ್ಲಿ ಬಂದಿರ್ಬೋದು, ಮಾರ್ಕೆಟ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಕಲೆಕ್ಟ್ ಮಾಡ್ತಾ ಇರ್ತೀವಿ. ಇದರಲ್ಲಿ KPID ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡೆಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಕ್ಟ್ 2004 ಅಡಿಯಲ್ಲಿ ಹಾಗೂ ಬಡ್ಸ್ ಆ್ಯಕ್ಟ್ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್, ಈ 2 ಕಾನೂನು ಅಡಿಯಲ್ಲಿ ಯಾವುದೇ ರೀತಿಯ ಇಲ್ಲಿಗ್ಯಾಲಿಟಿ ಇದೆ ಅಂದರೆ ಇದನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಇದೇ ರೀತಿಯ ಒಂದು ಸೆಟಪ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರ ಹತ್ರ ಹಾಗೂ SP ರವರ ಹತ್ರನೂ ಇದೆ. ಈ ಎಲ್ಲ ಕೋಆರ್ಡಿನೇಷನ್ ಮಾಡಿಕೊಂಡು ಲಾಸ್ಟ್ ಒಂದು 2 ತಿಂಗಳಿಂದ ಇದರದ್ದು ಇನ್ವೆಸ್ಟಿಗೇಷನ್ ಆಗಿ 1 ತಿಂಗಳಿಂದ ಇದರ ಮೇಲೆ ಬಹಳ ಸೂಕ್ಷ್ಮತೆಯಿಂದ ನಾವು ಎಂಕ್ವೈರಿ ಮಾಡಿ ಒಂದು ಹಂತಕ್ಕೆ ಬಂದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ವಹಿಸಿದ್ದೀವಿ. ಇದರಲ್ಲಿ ನಮಗೆ ಪ್ರೈಮಾ ಫೇಸಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮುಖಾಂತರ ಏನು ಇನ್ಫಾರ್ಮೇಷನ್ ಬಂದಿದೆ, ಅದಲ್ಲದೆ ಮಾನ್ಯ ಪೊಲೀಸ್ ಆಯುಕ್ತರವರು ಬಹಳ ಡೀಟೇಲ್ಡ್ ಆಗಿ ಒಂದು ರಿಪೋರ್ಟನ್ನು ನನಗೆ ಸಲ್ಲಿಸಿದ್ದಾರೆ. ಆ ರಿಪೋರ್ಟಲ್ಲಿ ಶಿವಮ್ ಅಸೋಸಿಯೇಟ್ಸ್ ಅಕ್ಯುಮೆನ್ ಅಂತನೂ ಅದರದ್ದು ಅಲಯಾಸ್ ಇದೆ. ಈ ಸಂಸ್ಥೆ ಮುಖಾಂತರ ಅನ್ರೆಗ್ಯುಲೇಟೆಡ್ ಯಾವುದೇ ಸೆಬಿ ಡೈರೆಕ್ಟಿವ್ಸ್, RBI ಡೈರೆಕ್ಟಿವ್ಸ್ ಹಾಗೂ ಯಾವುದೇ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಡೈರೆಕ್ಟಿವ್ಸ್ ಫಾಲೋ ಮಾಡದೆ ಅವರು ಅನಾಥರೈಸ್ಡ್ ಠೇವಣಿಗಳನ್ನು ಕಲೆಕ್ಟ್ ಮಾಡಿ ಎಕ್ಸಾರ್ಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾನು ಕೊಡ್ತೀನಂತ ಅಡ್ವರ್ಟೈಸ್ಮೆಂಟ್ಸ್ನು ಪ್ರಕಟಣೆ ಮಾಡಿ ಸರಿಸುಮಾರು ಪ್ರೈಮಾ ಫೇಸಿ ನಮಗೆ 35,000 ಜನರನ್ನು ಈ ಒಂದು ಸ್ಕೀಮಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಪ್ರೈಮಾ ಫೇಸಿ ಗೊತ್ತಾಗಿದೆ. ಅದರಂತೆ ಪೊಲೀಸ್ ರಿಪೋರ್ಟ್ನು ಆಧಾರದಲ್ಲಿ ಇಟ್ಕೊಂಡು ಹಾಗೂ ನಾವು ಮಾರ್ಕೆಟ್ ಇಂಟೆಲಿಜೆನ್ಸ್ನು ಆಧಾರದಲ್ಲಿ ಇಟ್ಕೊಂಡು ಪ್ರಿಲಿಮಿನರಿ ಎಂಕ್ವೈರಿ ನಾವು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸಿಗೆ ನಾನು ಆದೇಶವನ್ನು ಮಾಡಿದ್ದೆ. ಇವರ ಜವಾಬ್ದಾರಿ ಏನಿತ್ತಂದರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ಅವರು ಒಂದು ಜನರಲ್ ಎಂಕ್ವೈರಿ ಮಾಡಬೇಕು. ಈ ಒಂದು ಎಂಟಿಟಿ ಸಂಸ್ಥೆ ಏನಿದೆ ಇದರದ್ದು ಲೀಗ್ಯಾಲಿಟಿನೂ ಅವರು ಚೆಕ್ ಮಾಡಬೇಕು. ಲೀಗ್ಯಾಲಿಟಿನ ಅಲ್ಲದೆ
ಯಾವ ರೀತಿಯ ಫೈನಾನ್ಷಿಯಲ್ ಆಪರೇಷನ್ ಇವರು ನಡೆಸ್ತಾ ಇದ್ದಾರೆ ಅದರ ಬಗ್ಗೆ ಅವರು ಪತ್ತೆ ಹಚ್ಚಬೇಕು. ರೆಗ್ಯುಲೇಷನ್ಸ್ ಅವರು ಫಾಲೋ ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದ ಬಗ್ಗೆ ಅವರು ಎಂಕ್ವೈರಿಯನ್ನು ನಡೆಸಬೇಕು. ಠೇವಣಿಯನ್ನು ಹೆಂಗ್ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅದರದ್ದು ಮೆಥಡಾಲಜಿಯನ್ನು ಅವರು ಪತ್ತೆ ಮಾಡಬೇಕು. ಹಾಗೂ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಹಾಗೂ ಫೈನಾನ್ಷಿಯಲ್ ರೆಗ್ಯುಲೇಷನ್ ಲಾಸ್ನು ಏನಾದರೂ ಉಲ್ಲಂಘನೆ ಮಾಡ್ತಾ ಇದ್ದಾರಾ ಇದರ ಬಗ್ಗೆ ಅವರು ತನಿಖೆ ಮಾಡಬೇಕು. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟೀಸ್ ARCS ಅವರು ನಮ್ಮ ಆದೇಶದಂತೆ ಅವರು 4 ಸ್ಥಳಗಳಲ್ಲಿ ಪರಿಶೀಲನೆ ಮಾಡಿ ಅದಾದ ನಂತರ ಒಂದು ಸುದೀರ್ಘವಾದಂಥ ವರದಿಯನ್ನು ಅವರು ನಮಗೆ ನೀಡ್ತಾರೆ. ಈ 4 ಸ್ಥಳಗಳಿಗೆ ಭೇಟಿ ಮಾಡಿದ ನಂತರ there is a prima facie evidence that irregularity is taking place ಅಂತ ಹೇಳಿ ಅವರಿಗೆ ಕಾನೂನಲ್ಲಿ ಕಾಗ್ನಿಸೆನ್ಸ್ ಬರುತ್ತೆ. ಕಾಗ್ನಿಸೆನ್ಸ್ ಬಂದ ತಕ್ಷಣ ಅವರು ಪೊಲೀಸ್ ಆಯುಕ್ತರ ಹತ್ರ ಹೋಗಿ ಮಾಲಮಾರುತಿ ಸ್ಟೇಷನ್ ಅಲ್ಲಿ ಒಂದು FIR ವನ್ನು ನೀಡ್ತಾರೆ. FIR ಅಲ್ಲಿ ಯಾವ ಕಾನೂನುಗಳನ್ನು ಅವರು ಅಲ್ಲಿ ಬಳಸ್ತಾರಂದ್ರೆ KPID ಆಕ್ಟ್ ಅಲ್ಲಿ ಸೆಕ್ಷನ್ 9 ಹಾಗೂ ಬಡ್ಸ್ ಆಕ್ಟ್ ಅಲ್ಲಿ ಸೆಕ್ಷನ್ 21 ಸಬ್ ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 2. FIR ಆದ ನಂತರ ನಿನ್ನೆ ಏನು ಪೊಲೀಸ್ ಆಕ್ಷನ್ ಆಗಿದೆ ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮ ಪೊಲೀಸ್ ಆಯುಕ್ತರು ತಮಗೆ ತಿಳಿಸ್ತಾರೆ. ಎರಡನೇ ಭಾಗ ಇನ್ವೆಸ್ಟಿಗೇಷನ್ ನಾವು ಏನು ಮಾಡಿದ್ದೀವಿ ಅಂದ್ರೆ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಅಂಡರ್ KPID ಆಕ್ಟ್ ಸೆಕ್ಷನ್ 3(1) ಅಂಡ್ 3(2) ಅಂತ ಹೇಳಿ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಈ ಆದೇಶದಲ್ಲಿ ನಾನು ಉಪವಿಭಾಗಾಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಬೆಳಗಾವಿರವರಿಗೆ ಆದೇಶವನ್ನು ಮಾಡ್ತೀನಿ. ಇವರು ನಮ್ಮ ಸೆಲ್ಲಲ್ಲಿರುವಂಥ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ ಹಾಗೆ ಪೊಲೀಸ್ ಆಯುಕ್ತರು ನನಗೆ ನೀಡಿರುವಂಥ ಪೊಲೀಸ್ ರಿಪೋರ್ಟ್ ಹಾಗೂ ಇತರ ಸೋಷಿಯಲ್ ಮೀಡಿಯಾ ಹಾಗೂ ಮಾಧ್ಯಮದ ಏನು ರಿಪೋರ್ಟ್ಸ್ ಬಂದಿದ್ದಾವೆ ಹಾಗೂ ಇವರು ಅಡ್ವರ್ಟೈಸ್ಮೆಂಟ್ಸನ್ನು ನೀಡ್ತಾರೆ. ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್. ನಾನು 36% ನಿಮಗೆ ಇಂಟ್ರೆಸ್ಟ್ ರೇಟ್ ಕೊಡ್ತೀನಿ ಹಾಗೂ ನೀವು ನನಗೆ ಮಿನಿಮಮ್ 1 lakh ರೂಪಾಯಿ ಡೆಪಾಸಿಟ್ ಕೊಡಬೇಕಂತ ಹೇಳಿ ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ ಕಾಪೀಸ್ ನಮ್ಮ ಕಡೆ ಇಲ್ಲಿ ಇದ್ದಾವೆ. ಪೊಲೀಸ್ ರಿಪೋರ್ಟಲ್ಲಿನೂ ಈ ಅಡ್ವರ್ಟೈಸ್ಮೆಂಟ್ಸ್ ಬಗ್ಗೆ ಮಾನ್ಯ ಪೊಲೀಸ್ ಆಯುಕ್ತರು ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಸೊ ಡೀಟೇಲ್ಡ್ ಎಂಕ್ವೈರಿ ಟು ಬಿ ಕಂಡಕ್ಟೆಡ್ ಬೈ ಅಸಿಸ್ಟೆಂಟ್ ಕಮಿಷನರ್. ಇದರಲ್ಲಿ ಮಾರ್ಕೆಟ್ ಇಂಟೆಲಿಜೆನ್ಸ್ ರಿಪೋರ್ಟ್ಸ್, ಪೊಲೀಸ್ ಇನ್ಪುಟ್ಸ್, ಸಸ್ಪಿಷಿಯಸ್ ಅಡ್ವರ್ಟೈಸ್ಮೆಂಟ್ಸ್, ಇದರಂತೆ ನಮ್ಮ ಉಪವಿಭಾಗಾಧಿಕಾರಿ ಜೊತೆಯಲ್ಲಿ ACP ರವರು, ಇನ್ಸ್ಪೆಕ್ಟರ್ ಅವರು, ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಫಾರ್ ಕೋಆಪರೇಟಿವ್ ಸೊಸೈಟೀಸ್ ಅವರೊಂದು ತಂಡ ಮಾಡ್ಕೊಳ್ತಾರೆ. ಇವರು ಹೋಗಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಕಾನೂನು ಅಡಿಯಲ್ಲಿ ಇವರು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಒಂದು ಡೀಟೇಲ್ಡ್ ವರದಿಯನ್ನು ಜಿಲ್ಲಾಧಿಕಾರಿಯಾಗಿ ನನಗೆ ಅವರು ಸಲ್ಲಿಸಬೇಕು. ಸರ್ಚ್ ಮಾಡುವಾಗ ಸುಮಾರು ಡಾಕ್ಯುಮೆಂಟ್ಸ್ ಅವರಿಗೆ ಸಿಕ್ಕಿದ್ದಾವೆ. ಉದಾಹರಣೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್, ಠೇವಣಿದಾರರ ಪಟ್ಟಿ ಹಾಗೂ ಅವರಿಗೆ ನಿಮ್ಮ ಕಡೆ ಏನಾದರೂ ರೆಗ್ಯುಲೇಟರಿ ಪರ್ಮಿಷನ್ಸ್ ಇದಾವ ಇಲ್ಲ ಅಂತ ಕೇಳುವಾಗ ಅವರು AC ರವರಿಗೆ ಯಾವುದೇ ರೆಗ್ಯುಲೇಟರಿ ಪರ್ಮಿಷನ್ ಕಾಪೀಸ್, ಲೈಸೆನ್ಸಸ್ ತೋರಿಸಲಿಕ್ಕೆ ಆಗಲ್ಲ. ಇದನ್ನು ಉಪವಿಭಾಗಾಧಿಕಾರಿಗಳು ಒಂದು ಮಹಜರ್ ಡ್ರಾ ಮಾಡ್ತಾರೆ. ಒಂದು ಡೀಟೇಲ್ಡ್ 150 ಪೇಜ್ ರಿಪೋರ್ಟ್ವನ್ನು ಬರೆದುಬಿಟ್ಟು ನನಗೆ ಸಲ್ಲಿಸ್ತಾರೆ. ಈಗ ಈ ರಿಪೋರ್ಟ್ ಸಲ್ಲಿಸಿದ ನಂತರ ಕಾನೂನಡಿಯಲ್ಲಿ ಜಿಲ್ಲಾಧಿಕಾರಿಯಾಗಿ ನಾನು ರೆವೆನ್ಯೂ ಸೆಕ್ರೆಟರಿ ಆಸ್ ಪರ್ KPID ಆಕ್ಟ್ ನಾನು ಸೆಕ್ರೆಟರಿ ಆಫ್ ರೆವೆನ್ಯೂ ಡಿಪಾರ್ಟ್ಮೆಂಟ್ಗೆ ಇಮಿಡಿಯೇಟ್ಲಿ ತಿಳಿಸಬೇಕಾಗುತ್ತೆ. ಅವರು ನಿನ್ನೆ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅವರು ನಿನ್ನೆ ನನಗೆ ವರದಿ ಸಲ್ಲಿಸಿದ್ದಾರೆ. ನಾನು 2 ತಾಸು ಆ ವರದಿಯನ್ನು ಓದಿ ಅದರಲ್ಲಿ ಇರುವಂಥ ನ್ಯೂನತೆಗಳನ್ನು ನಾನು ವೆರಿಫೈ ಮಾಡಿಕೊಂಡು ನಿನ್ನೆ ರಾತ್ರಿ ಸರ್ಕಾರಕ್ಕೆ
ಆ ವರದಿಯನ್ನು ಸಲ್ಲಿಸಿದೆ. ಸರ್ಕಾರ ಹಂತದಲ್ಲಿ ಈಗ ಆಗೋ ಕೆಲಸ ಏನಂದರೆ, ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ಕಂದಾಯ ಇಲಾಖೆಯವರು ಸ್ಟೇಟ್ ನೋಡಲ್ ಆಫೀಸರ್ಗೆ ಕಾಂಪಿಟೆಂಟ್ ಅಥಾರಿಟಿಗೆ ಅವರು ನೇಮಕ ಮಾಡ್ತಾರೆ. ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಆಲ್ ದ ಪವರ್ಸ್ ಟು seize movable immovable properties, freeze bank accounts, and also take action by taking the concurrence of special court. ಒಂದು ಸ್ಪೆಷಲ್ ಕೋರ್ಟ್ ಈ ಆಕ್ಟ್ ಅಡಿಯಲ್ಲಿ ರಚನೆ ಮಾಡಲಾಗಿದೆ. ಇದರಲ್ಲಿ ಪ್ರೈಮಾ ಫೇಸಿ 35,000 ಜನ ಅಂತ ನಾವು ಏನು ಹೇಳ್ತಾ ಇದ್ವಿ, ಪ್ರತಿಯೊಬ್ಬರಿಂದ ಇವರ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಮಿನಿಮಮ್ ನನಗೆ 1 ಲಕ್ಷ ತಾವು ಹ್ಯಾಂಡ್ ಲೋನ್ ಕೊಡಬೇಕು, ಠೇವಣಿ ಇಡಬೇಕಂತ ಹೇಳಿ ಏನು ಹೇಳ್ತಾರೆ, ಇದರದ್ದು ಕ್ವಾಂಟಮ್ 50 ಕೋಟಿ ಮೀರಿ ಹೋಗುತ್ತೆ. ಅದು ಎಷ್ಟು ಹೋಗುತ್ತೆ ಅಂತ ನಾನೀಗ ಹೇಳಲ್ಲ, ಬಟ್ 50 ಕೋಟಿ ಮೀರಿ ಹೋಗುತ್ತೆ. 50 ಕೋಟಿ ಮೀರಿ ಹೋದ ನಂತರ ಪೊಲೀಸ್ ಇಲಾಖೆಯವರು, ನಮ್ಮ ಪೊಲೀಸ್ ಆಯುಕ್ತರು ಒಂದು ಡೆಸಿಷನ್ ತಗೊಂಡು ಇದು ಬಹುಶಃ ಅವರು CID ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಫೈನಲಿ ಈ ಒಂದು ಮಾಧ್ಯಮದ ಗೋಷ್ಠಿಯಿಂದ ನಾನು ಎಲ್ಲ ಜನಸಾಮಾನ್ಯರಿಗೆ ಏನು ಹೇಳಲಿಕ್ಕೆ ಬಯಸುತ್ತೇನೆಂದರೆ, ಈ ಅನ್ರೆಗ್ಯುಲೇಟೆಡ್ ಪಾನ್ಜಿ ಸ್ಕೀಮ್ಸ್ ಇದ್ದಾವೆ. ನಾವು ಮಾಧ್ಯಮದಲ್ಲಿ ನಾನಿರಲಿ, ನನ್ನ CP ರವರಿರಲಿ, SP ರವರಿರಲಿ, ನಾವು ಸರಿಸುಮಾರು 1000 ಸತಿ ಹೇಳಿದೆ, ಈ ಜಾಸ್ತಿ ಇಂಟ್ರೆಸ್ಟಿಗೆ ತಾವು ಟೆಂಪ್ಟ್ ಆಗಿಬಿಟ್ಟು ನಮಗೆ ನೀವು 1000 ರೂಪಾಯಿ ಕೊಟ್ಟಿದ್ದೀರಂದರೆ 2000 ಸಿಗುತ್ತೆ, 3000 ಸಿಗುತ್ತೆ ಅಂತ ಯಾರು ಹೇಳ್ತಾರೆ, ಇವೆಲ್ಲ ಫ್ರಾಡ್. RBI ಗೈಡ್ಲೈನ್ಸ್ ಪ್ರಕಾರ RBI ವೆಬ್ಸೈಟ್ನಲ್ಲಿ ಎಲ್ಲ ಫೈನಾನ್ಷಿಯಲ್ ರೆಗ್ಯುಲೇಟರಿ ಬಾಡೀಸ್ ಹಾಗೂ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನಿಗಳ ಹೆಸರು ಪಟ್ಟಿಯನ್ನು ಅವರು ಬಹಿರಂಗ ಮಾಡಿದ್ದಾರೆ. ಅಲ್ಲಿ ಹೋಗಿ ಆ ಪಟ್ಟಿನಲ್ಲಿ ಅವರು ಇದ್ದಾರಾ ಇಲ್ಲನ ಅಂತ ಚೆಕ್ ಮಾಡಿಕೊಂಡು ಆವಾಗ ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಮಾಡೋದು ತಪ್ಪಲ್ಲ, ಬಟ್ ಈ ರೀತಿಯ ಯಾವುದೇ ರೆಗ್ಯುಲೇಟರಿ ಫ್ರೇಮ್ವರ್ಕಲ್ಲಿ ಬರಲಾರ್ದ ಸಂಸ್ಥೆಗಳಲ್ಲಿ ಅವರು ಇನ್ವೆಸ್ಟ್ ಮಾಡೋದು ಬಹಳ ತಪ್ಪು, ಅದು ಇಲ್ಲಿಗಲ್ ಆಗುತ್ತೆ. ಫೈನಲಿ ಈಗ ನಾವು KPID ಸೆಲ್, ಬಡ್ ಸೆಲ್ ಅಂತ ಏನು ಮಾಡಿದ್ದೀವಿ, ಇದನ್ನು ನಾವು ಬಹಳ ಸ್ಟ್ರೆಂಥನ್ ಮಾಡಿದ್ದೀವಿ. ಹಿಂದಿನ 2 ತಿಂಗಳಲ್ಲಿ ನಮ್ಮ ಬೆಳಗಾವಿನಲ್ಲೇ 1 ವರ್ಷದಿಂದ ಸುಮಾರು ಈ ಥರ ಕೇಸಸ್ ಪತ್ತೆ ಆಗ್ತಾ ಇದ್ದಾವೆ. ನಮ್ಮ ಮಾಧ್ಯಮ ಸಮಿತ್ರರು ತಾವು ಹೇಳಿದಿರಿ, ನನಗೂ ನನ್ನ CP ರವ್ರಿಗೂ ತಾವು ಹೇಳಿದಿರಿ ದ್ಯಾಟ್ ಇದನ್ನು ಹೆಂಗೆ ರೆಗ್ಯುಲೇಟ್ ಮಾಡ್ತೀರಂತ. ಇವತ್ತು ಈ ಕಾನೂನನ್ನು ನಾವು ಉಪಯೋಗ ಮಾಡಿದ್ದೀವಿ. ಕಾನೂನಲ್ಲಿ ನನಗೆ ಹಾಗೂ ನನ್ನ ಅಧಿಕಾರಿಗಳಿಗೆ ಬಹಳಷ್ಟು ಅಧಿಕಾರವನ್ನು ಸರ್ಕಾರ ನೀಡಿದೆ, ಅದರಂತೆ ನಾವು ಈ ಕ್ರಮವನ್ನು ವಹಿಸಿದ್ದೀವಿ. ಈಗ ಮುಂದಿನ ಪೊಲೀಸ್ ಆ್ಯಕ್ಷನ್ ಏನಾಗುತ್ತೆ, ಅವರು ಯಾವ ರೀತಿ ಸೀಜರ್ ಮಾಡ್ತಾರೆ ಆ್ಯಂಡ್ ಆ ಸೀಜರ್ ಆದ ನಂತರ ಅವರ ಪ್ರಕ್ರಿಯೆ ಏನಿರುತ್ತೆ ಅದರ ಬಗ್ಗೆ ಪೊಲೀಸ್ ಆಯುಕ್ತರು ಮಾತಾಡ್ತಾರೆ. ಏನಾದರೂ ಪ್ರಶ್ನೆ ಇದೆ ಅಂದರೆ ನನಗೆ ತಾವು 36,000 ಜನ. ಈಗ ಪ್ರೈಮಾ ಫೇಸಿ ಠೇವಣಿ ಮೊತ್ತವನ್ನು ಪತ್ತೆ ಮಾಡಲಿಕ್ಕೆ ಸೀಜರ್ ಪ್ರೊಸೀಜರ್ ಹಾಗೂ ಫ್ರೀಸಿಂಗ್ ಪ್ರೊಸೀಜರ್ ಹಾಗೂ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗಬೇಕು. ಇದಕ್ಕೆ ಮೂಲ FIR. ನಿನ್ನೆ ರಾತ್ರಿ 10 ಗಂಟೆಗೆ 9:30 FIR ಬುಕ್ ಮಾಡಲಾಗಿದೆ. ಈಗ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಅವರು ಮಾಡ್ತಾ ಇದ್ದಾರೆ. ಬಟ್ ನಾನು ಇಷ್ಟು ಹೇಳ್ತೀನಿ, ನಮಗೆ ಸುಮಾರು ಬಾಂಡ್ಸ್ ಸಿಕ್ಕಿದ್ದಾವೆ. ಅಲ್ಲಿ ಆ ಬಾಂಡ್ಸಲ್ಲಿ ನಾವು ನೋಡಿದ್ದೀವಂದರೆ 50 ಕೋಟಿ ಮೀರಿದೆ. ನಾನು ಇಷ್ಟು ಅಷ್ಟಂತ ಹೇಳಲ್ಲ, ನಾನು 50 ಕೋಟಿ ಅಂತ ಯಾಕೆ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ, ಇದರ ಮೇಲೆ ಯಾವುದೇ ಫೈನಾನ್ಷಿಯಲ್ ಫ್ರಾಡ್ ಆಗಿದೆ ಅಂದರೆ ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಆ್ಯಂಡ್ ಇದು ಪೊಲೀಸ್ ಇಲಾಖೆಯಿಂದ ಹಾಗೂ CID ದಿಂದ ಇನ್ವೆಸ್ಟಿಗೇಷನ್ ಆಗುತ್ತೆ. ಪ್ರೈಮಾ ಫೇಸಿ ಫಸ್ಟ್ ತಾವು ಹೇಳಿ, ಮತ್ತೆ ಅನಿಲ್ ಕಡೆ ಬರ್ತೀನಿ, ಮತ್ತೆ ನೌಶಾದ್ ಕಡೆ ಬರ್ತೀನಿ. ಮೇನ್ ಪಾಯಿಂಟ್ ಏನಂದ್ರೆ ರೆಗ್ಯುಲೇಷನ್ಸ್ ಫಾಲೋ ಮಾಡಲಿಲ್ಲ. ಫಸ್ಟ್ ನೀವು ಡೆಪಾಸಿಟ್ ತಗೊಳ್ಳಿಕ್ಕೆ ಆಗಲ್ಲ ಅನ್ನೋದು ಪ್ರಶ್ನೆ ಬಂದಾಗ, ನಿಮ್ಮ ಕಡೆ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಒಳಗಡೆ ನೀವು ಇಲ್ಲ ಅಂದ್ರೆ ನೀವು ಡೆಪಾಸಿಟ್ ತಗೊಳ್ಳಿಕ್ಕೇನಿಲ್ಲ.
ಡೆಪಾಸಿಟ್ ಈಗ ಹ್ಯಾಂಡ್ ಲೋನ್ ಅಂತ ಏನಿದೆ, ನಿನ್ನೆ ಒಂದು ಕೋರ್ಟ್ ಆರ್ಡರ್ ಬಂದಿದೆ, ನಾನು ತಮಗೆ ಫಾರ್ವರ್ಡ್ ಮಾಡ್ತೀನಿ. ಈ ರೀತಿಯ ಸೆಟಪ್ ಅಲ್ಲಿ ಹ್ಯಾಂಡ್ ಲೋನ್ ಅಂತ ತಗೊಂಡಿದ್ದಾರೆ ಅಂದ್ರೇನು ಅದು ಡೆಪಾಸಿಟ್ ಅಂತ ಕನ್ಸಿಡರ್ ಆಗುತ್ತೆ ಅಂತ ಹೈಕೋರ್ಟ್ ವರ್ಡಿಕ್ಟ್ ಬಂದಿದೆ, ನಾನು ತಮಗೆ ಶೇರ್ ಮಾಡ್ತೀನಿ. ಸೆಕೆಂಡ್ ಕ್ವಶನ್, ಜನ ಅಂತಂದ್ರೆ ಕನಿಷ್ಠ 1 ಲಕ್ಷ ರೂಪಾಯಿ ಇತ್ತು, ಅಂದಾಜು 1 ಲಕ್ಷ ಮೇಲೆನೇ ಹೂಡಿಕೆ ಮಾಡಬೇಕಂತಿದ್ರು. 35,000 ಕೋಟಿನ ಇರ್ಬೋದು ಹಂಗಾರೆ, ಅವನು 3,500 ಕೋಟಿ ಇರ್ಬೋದು. ಪ್ರೈಮಾ ಫೇಸಿ ಜಿಲ್ಲಾಧಿಕಾರಿಯಾಗಿ ನಾನು ಬಹಳ ಜವಾಬ್ದಾರಿಯಿಂದ ನಾನು ಮಾತಾಡ್ತಾ ಇದ್ದೀನಿ. ನಾನು ನನ್ನ ಹೇಳಿಕೆಯಿಂದ ಈ ಇನ್ವೆಸ್ಟಿಗೇಷನ್ಗೆ ಯಾವುದೇ ತೊಂದರೆ ಆಗಬಾರ್ದಂತ ಆ ದೃಷ್ಟಿಯಿಂದ ನಾನು ಇಷ್ಟು ಹೇಳ್ತಾ ಇದ್ದೀನಿ. ಪ್ರೈಮಾ ಫೇಸಿ 50 ಕೋಟಿ ಮೀರಿದೆ, ಇದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ನಾನೇನು ಹೇಳ್ತಾ ಇಲ್ಲ, ನನ್ನ ಪ್ರಕಾರ ಏನಿಲ್ಲ ಇದರಲ್ಲಿ. ನಾನು ತಮಗೆ ಇಷ್ಟು ಹೇಳ್ತಾ ಇದ್ದೀನಿ. ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಬಹಳ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ ಅಂದರೆ 50 ಕೋಟಿ ಮೀರಿ ಹೋಗಿದೆ ಅಂದರೆ ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ಕಾನೂನು ಪ್ರಕಾರ. ನನ್ನ ಕಾನೂನು ಒಂದೊಂದಾಗಿ ಆನ್ಸರ್ ಮಾಡ್ತೀನಿ. ಫಸ್ಟ್ ತಮ್ದು ಆನ್ಸರ್ ಮಾಡ್ತೀನಿ. 50 ಕೋಟಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಿನಿಮಮ್ 50 ಕೋಟಿ ಇರ್ಬೋದು ಅಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗ್ತಾ ಇದೆ. ಅದು ನಾನು ಜಿಲ್ಲಾಧಿಕಾರಿಯಾಗಿ ಹೆಂಗೆ ಹೇಳಬೇಕು, ನನಗೆ AC ಅವರ ರಿಪೋರ್ಟ್ ಬಂದಿದೆ, ARCS ಅವರ ರಿಪೋರ್ಟ್ ಬಂದಿದೆ, ಅದರಲ್ಲಿ ಇಷ್ಟು ಜನ ಇದರಲ್ಲಿ ಇನ್ವಾಲ್ವ್ ಇರಬಹುದು ಅಂತ ಹೇಳಿ ಅವರು ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅವರ ಅಡ್ವರ್ಟೈಸ್ಮೆಂಟ್ ಅಲ್ಲಿ 1 ಲಕ್ಷ ಅಂತ ಹೇಳಿರ್ಬೋದು, ಅವ್ರು ಮತ್ತೆ ತೀರಾ ಹೋಗಿ 1,000 ತಗೊಂಡಿದ್ದಾರಾ, 2,000 ತಗೊಂಡಿದ್ದಾರಾ, 1 ಲಕ್ಷ ತಗೊಂಡಿದ್ದಾರಾ, 10 ಲಕ್ಷ ತಗೊಂಡಿದ್ದಾರಾ, 1 ಕೋಟಿ ತಗೊಂಡಿದ್ದಾರಾ, ಅದು ನಮಗೆ ಸದ್ಯಕ್ಕೆ ಗೊತ್ತಿಲ್ಲ. ಬಟ್ ಪ್ರೈಮಾ ಫೇಸಿ 50 ಕೋಟಿ ಮೀರಿ ಅನಿಸ್ತಾ ಇದೆ. ಅದರಿಂದ ಇದೊಂದು ಸೀರಿಯಸ್ ಫೈನಾನ್ಷಿಯಲ್ ಫ್ರಾಡ್ ಆಗುತ್ತೆ. ಹಣ ಹೂಡಿಕೆ ಸೊ ಇದೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೈ friend from the media has asked 2 questions. First one is that the registration seems to be quite old. He has been operating since a decade. Why hasn't it come in the eyes of the law? And our English ಅಲ್ಲಿ ಓಕೆ, ನಮ್ಮ ಮಾಧ್ಯಮದ ಮಿತ್ರರು ಕೇಳಿದ್ದಾರೆ, 2 ಪ್ರಶ್ನೆ ಕೇಳಿದ್ದಾರೆ. ಮೊದಲನೇದು, 10 ವರ್ಷದಿಂದ ಇವರು ಅಲ್ಲಿ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಸರ್ಕಾರ ಗಮನಕ್ಕೆ, ಏಜೆನ್ಸೀಸ್ ಗಮನಕ್ಕೆ ಇದು ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರವನ್ನು ನೀಡ್ತೇವೆ. ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಆ ಸಂಸ್ಥೆ ರಿಜಿಸ್ಟ್ರೇಷನ್ ಯಾವಾಗ ಆಗಿರ್ಬೋದು, ಈ ಆಕ್ಟಿವಿಟೀಸ್ ಚಟುವಟಿಕೆಗಳು ಏನು ಶುರು ಆಗಿದ್ದಾವೆ ಇದು ಆಫ್ ಲೇಟ್ ಶುರು ಆಗಿದ್ದಾವೆ. ಇದು ನಮ್ಮ ಮಾರ್ಕೆಟ್ ಇಂಟೆಲಿಜೆನ್ಸ್ ಹೇಳುತ್ತೆ. ಈಗ ಇನ್ವೆಸ್ಟಿಗೇಷನ್ ಆದ ನಂತರ ಮೊದಲನೇ ಠೇವಣಿ ಯಾವಾಗ ಬಿದ್ದಿದೆ, ಅದರದ್ದು ಅಮೌಂಟ್ ಎಷ್ಟಿದೆ, ಅದಾದ ನಂತರ ಅವರ ಅಸೋಸಿಯೇಟ್ಸ್ ಇಂದ ತಳಮಟ್ಟದಿಂದ ಎಷ್ಟು ಜನನ್ನು ಅವರು ಸೇರಿಸ್ಕೊಂಡಿದ್ದಾರೆ, ಎಷ್ಟು ಜನ ಅದರಲ್ಲಿ ಸೇರಿದ್ದಾರೆ, ಯಾವಾಗ ಸೇರಿದ್ದಾರೆ, ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೆಪಾಸಿಟ್ ಯಾವಾಗ ಬಂದಿದೆ, ನೆಕ್ಸ್ಟ್ ಡೆಪಾಸಿಟ್ ಯಾವಾಗ ಬಂದಿದೆ, ಅದೆಲ್ಲ ನಮಗೆ ಬ್ಯಾಂಕ್ ಟ್ರೇಲ್ ಅಲ್ಲಿ ಗೊತ್ತಾಗ್ಬಿಡುತ್ತೆ. ಬ್ಯಾಂಕ್ ಟ್ರೇಲ್ ಮಾಡಲಿಕ್ಕೆ ನಮಗೆ ಹಾರ್ಡ್ಲಿ 1 ವಾರ ಸಾಕು. ಕಾಂಪಿಟೆಂಟ್ ಅಥಾರಿಟಿ ನೇಮಕ ಆದ ತಕ್ಷಣ ಅವರು ಇದೇ ಆರ್ಡರ್ ಮಾಡೋದು. 1 ವಾರದ ಒಳಗಡೆ ನಮಗೆ ಈ ಕ್ಲಾರಿಟಿ ಸಿಗುತ್ತೆ. ಸೆಕೆಂಡ್ ಕ್ವಶನ್, ಕ್ವಾಂಟಮ್ ಹೆಚ್ಚು ಕಡಿಮೆ ಇರುತ್ತೆ. ಸೊ ನಮ್ಮ ಸಿಸ್ಟಮ್ ಅಲ್ಲಿ ಅದು ಟ್ರಿಗರ್ ಆಗಲಿಲ್ಲ ಅಂದ್ರೆ ಠೇವಣಿ ಪ್ರಮಾಣ ಸಣ್ಣದಾಗಿರ್ಬೋದು, ಮಲ್ಟಿಪಲ್ ಠೇವಣಿಗಳಿರ್ಬೋದು, ಮಲ್ಟಿಪಲ್ ಬ್ಯಾಂಕ್ ಅಕೌಂಟ್ಸ್ ಅಲ್ಲಿ ಇರ್ಬೋದು, ಈ ಒಂದು ಪೇಪರ್ ಟ್ರೇಲ್, ಬ್ಯಾಂಕ್ ಟ್ರೇಲ್ ಏನಿದೆ ಅದನ್ನು ನಾವು ಮಾಡ್ತಾ ಇದ್ದೀವಿ. ಈಗ 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 ಇದರಲ್ಲಿ ಡೆಪಾಸಿಟರ್ಗಳ ಹೆಸರನ್ನು ನಾವು ಬಹಿರಂಗ ಮಾಡಲ್ಲ. ಯಾಕೆ ಅಂದರೆ ಈ ಕಾನೂನು ಇರೋದೇ ಡೆಪಾಸಿಟರ್ಸ್ ಹಿತರಕ್ಷಣೆಗಾಗಿ. ಇದರಲ್ಲಿ ಯಾರು ಡೆಪಾಸಿಟ್ ಟೇಕರ್ಸ್ ಇದ್ದಾರೆ ಅವರ ಮೇಲೆ ನಾವು ಕ್ರಮವನ್ನು ವಹಿಸ್ತೀವಿ. ಅವರ ಮೇಲೆ FIR ಮಾಡಿದ್ದೀವಿ. ಮುಂದಿನ ಕ್ರಮ ಯಾವುದೇ ಇಶ್ಯೂಸ್ ಇಲ್ಲದಂತೆ ನಾವು ಮಾಡ್ತೀವಿ. KPID ಹಾಗೂ ಬಡ್ಸಲ್ ನಮ್ಮ
ನಮ್ಮ ಸೆಲ್ಲಲ್ಲಿ ನಾವು ಈಗ ಏನೇನು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದು ತಮಗೆ ಹೇಳಲ್ಲ. ಬಟ್ ಬೆಳಗಾವಿ ನಗರದಲ್ಲಿ ಪೊಲೀಸ್ ಆಯುಕ್ತರ ಜುರಿಸ್ಡಿಕ್ಷನ್ ಇರ್ಬೋದು, ಹಾಗೂ ಬೆಳಗಾವಿ ಜಿಲ್ಲೆನಲ್ಲಿ ಈಗಿಂದ ಈ ಏನು ಸೆಲ್ ಬಂದಿದೆ, ಈ ಸೆಲ್ ಮುಖಾಂತರ ಹಾಗೂ ಅವರ ಇಂಟೆಲಿಜೆನ್ಸ್ ಮುಖಾಂತರ ಈ ರೀತಿಯ ಸ್ಕೀಮ್ಗಳನ್ನು ನಾವು ನಡೆಸಲಿಕ್ಕೆ ಬಿಡಲ್ಲ. ಜೊತೆಯಲ್ಲಿ ಯಾವುದು ಸ್ವಲ್ಪ ದೊಡ್ಡ ಮಟ್ಟದ ಇಶ್ಯೂ ಇರುತ್ತೆ ಅದನ್ನು ನಾವು ಫಸ್ಟ್ ಟ್ಯಾಕಲ್ ಮಾಡ್ತೀವಿ. ಒಂದು ಬಹಿರಂಗ ಆಗಿದೆ ಅಂದರೆ ಮಿಕ್ಕಿದ ಯಾರು ಓಡಿ ಹೋಗಬಾರ್ದು, ಅವ್ರ ಮೇಲೆ ನಿಗಾ ಇಟ್ಟಿದ್ವಿ. ಸೊ ಈಗ ಠೇವಣಿ ಹಣವನ್ನು ಸುರಕ್ಷಿತಗೊಳಿಸಲಿಕ್ಕೆ ಕಾಂಪಿಟೆಂಟ್ ಅಥಾರಿಟಿಗೆ ಫುಲ್ ಜವಾಬ್ದಾರಿ ಇದೆ. ಈ ಆಕ್ಟ್ ಅಡಿಯಲ್ಲಿ ನಾನು ಫಿನಿಶ್ ಮಾಡ್ತೀನಿ, ಜಸ್ಟ್ 1 ಮಿನಿಟ್ನಲ್ಲಿ ಹೇಳ್ತೀನಿ. ಕಾಂಪಿಟೆಂಟ್ ಅಥಾರಿಟಿಗೆ ಸಾಕಷ್ಟು ಅಧಿಕಾರ ಈ ಕಾನೂನಲ್ಲಿ ಸರ್ಕಾರ ನೀಡಿದೆ. ಇದರಲ್ಲಿ ಹಿಂದಿನ 1.5 ತಿಂಗಳಿಂದ ಪೊಲೀಸ್ ಆಯುಕ್ತರು ಹಾಗೂ ನಾವು ಎಲ್ಲ ಬ್ಯಾಂಕ್ ಅಕೌಂಟ್ಸ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಹಾಗೂ ಎಲ್ಲ ಬ್ಯಾಂಕ್ಸ್ಗೆ ನಾವು ಮಾಹಿತಿಯನ್ನು ನೀಡಿದ್ದೀವಿ. ಆ್ಯಂಡ್ ಇದರದ್ದು ಫ್ರೀಸಿಂಗ್ ಪ್ರಾಸೆಸ್ ಹಾಗೂ ಸೀಜರ್ ಪ್ರಾಸೆಸ್ನು ಕಾಂಪಿಟೆಂಟ್ ಅಥಾರಿಟಿ ಮುಖಾಂತರ ಮಾಡಿಸ್ತಾ ಇದ್ದೀವಿ. ಠೇವಣಿ ಅಮೌಂಟ್ ಸುರಕ್ಷಿತವಾಗಿದೆ. ಯಾರ್ಯಾರು ಇದರಲ್ಲಿ ಠೇವಣಿದಾರಿದ್ದಾರೆ, ಅವ್ರದ್ದು ಸ್ಕೀಮ್ ಏನಿತ್ತು, ಅವರು ಬಂದು ನಮ್ಮ ಸೆಲ್ಗೆ ಮಾಹಿತಿಯನ್ನು ನೀಡಬಹುದು. ನಮ್ಮ ಪ್ರಕಾರ ಪ್ರೈಮಾ ಫೇಸಿ ಇದು ಅನ್ರೆಗ್ಯುಲೇಟೆಡ್ ಸ್ಕ್ಯಾಮ್ ಸ್ಕೀಮ್. ಸರ್, ಇವನ ಅಕೌಂಟ್ದಿಂದ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಮಿಸ್ಟರ್ ರಾಡ್ರಿಗಸ್, ಸರ್, we have identified the banks. We know the bank. I'll answer your question. I understand your question. ಸರ್, ಈಗ We have identified the banks. We know the bank branches. We know the account numbers as per the preliminary inquiry. We are not going to reveal that at this stage because the matter is under investigation. But this information has reached the government and has reached the competent authority. ಸರ್, ಇವನ ಅಕೌಂಟಿಂದ ಬೇರೆ ಬೇರೆ ಅಕೌಂಟ್ಗೆ ದುಡ್ಡು ಹೋಗಿದ್ದು ಗೊತ್ತಾಗುತ್ತಾ, ಎಷ್ಟು ಹೋಗಿದೆ ಅಂತ ಹೇಳಿ? ಈಗ ಬ್ಯಾಂಕಿಂಗ್ ಟ್ರೇಲ್ ಅನ್ನೋದು ಎಲೆಕ್ಟ್ರಾನಿಕ್ ಟ್ರೇಲ್. ಇವರೇನು ಡೆಪಾಸಿಟ್ಸ್ ಮಾಡಿದ್ದಾರೆ ಚೆಕ್ ಮುಖಾಂತರ ಮಾಡಿದ್ದಾರೆ. ಸುಮಾರು ಜನ ಅವರ ಪೆನ್ಷನ್ ಅಮೌಂಟ್ ತಂದು ಕೊಟ್ಟಿದ್ದಾರೆ. ಎಷ್ಟೋ ಜನ ಏನು ಲ್ಯಾಂಡ್ವನ್ನು ಜಾಗವನ್ನು ಮಾರ್ಬಿಟ್ಟು ಕೊಟ್ಟಿದ್ದಾರೆ. ಇವನ ಅಕೌಂಟ್ ಬೇರೆ ಬೇರೆ ಕಡೆ ಹೋಗಿ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಇವರ ಅಕೌಂಟ್ಗೆ ಹೆಂಗೆ ಬಂದಿರಬಹುದು ಅಂತ ಹೇಳಬೇಕಲ್ವಾ. ಜೊತೆಯಲ್ಲಿ ಯಾರಿಗೆ ರೈತರು ಇರ್ತಾರೆ, ಲ್ಯಾಂಡ್ ಅಕ್ವಿಷನ್ ಆದ ನಂತರ ಅವ್ರಿಗೆ ದುಡ್ಡು ಸಿಗುತ್ತೆ. ಎಕರೆಗೆ ಒಂದು 20 ಲಕ್ಷ, 30 ಲಕ್ಷ, 40 ಲಕ್ಷ ಎಷ್ಟೋ ಜನ ತಂದು ಆ ದುಡ್ಡನ್ನು ಹಾಕಿದ್ದಾರೆ. ಸೊ ಈ ಚಾನೆಲ್ ಏನಿದೆ, ಇಟ್ ಈಸ್ ಅ ವಿಸಿಬಲ್ ಚಾನೆಲ್. ಈ ಚಾನೆಲ್ ನಮಗೆ ಕಾಣುತ್ತೆ. ಒಂದ್ಸತಿ ಆ ಅಸೋಸಿಯೇಟ್ ಅಕೌಂಟಲ್ಲಿ ಹೋದ ನಂತರ ಅಲ್ಲಿಂದ ಎಲ್ಲಿಗೆ ಹೋಗಿದೆ, ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗಿದೆ, ಈ ಕಂಪ್ಲೀಟ್ ಚಾನೆಲ್ ನಮಗೆ ವಿಸಿಬಲ್ ಇರುತ್ತೆ. ಹಾಗೂ ನಮ್ಮ ಕಾಂಪಿಟೆಂಟ್ ಅಥಾರಿಟಿಗೆ ಹಾಗೂ CIDಗೂ ವಿಸಿಬಲ್ ಇರುತ್ತೆ. ಮಿಸ್ಯೂಸ್ ಆಗಿದೆ ಬೇರೆ ಬೇರೆ ಇದಕ್ಕೆ. ಸದ್ಯಕ್ಕೆ ಆ ಇನ್ಫಾರ್ಮೇಶನ್ ಅನ್ನು ನಾವು ರಿವೀಲ್ ಮಾಡಲ್ಲ. ಸರ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಆಂಧ್ರದಲ್ಲೂ ಇದೊಂದು ಸ್ಕ್ಯಾಮ್ ನಡೀತಾ ಇದೆ ಸರ್. ಈಗ ಆಲ್ರೆಡಿ ಅವರು ಟಚ್ನಲ್ಲಿದ್ದಾರ. ಈ ನೆಟ್ವರ್ಕ್ ಅಲ್ಲಿಯೂ ಕೆಲಸ ಮಾಡ್ತಾ ಇದೆ. ಅದ್ರ ಕಡೆ ಏನಾದರೂ ತಾವು ಸರ್ಕಾರ ಆಗಲಿ ತಾವು ಇದನ್ನ ಜಿಲ್ಲಾಡಳಿತ ಮಾತಾಡ್ತಾರೆ? ಪ್ರೈಮಾ ಫೇಸಿ ಇದು ಬರೇ ಒಂದು ಜಿಲ್ಲೆ ಸಮಸ್ಯೆ ಅಲ್ಲ. ಇದು ಇಂಟರ್ ಡಿಸ್ಟ್ರಿಕ್ಟ್, ಇಂಟರ್ ಸ್ಟೇಟ್ ಇಶ್ಯೂ ಇದೆ. ಈ ಒಂದು ಪಾಯಿಂಟನ್ನು ನಾವು ಸರ್ಕಾರ ಗಮನಕ್ಕೆ ನಿನ್ನೆನೆ ತಂದಿದ್ದೀವಿ. ಕಾಂಪಿಟೆಂಟ್ ಅಥಾರಿಟಿ ಗಮನಕ್ಕೂ ನಿನ್ನೆ ತರಲಾಗಿದೆ. ಬರೀ ಡಿಸ್ಟ್ರಿಕ್ಟ್ಗೆ ಸಂಬಂಧಪಟ್ಟಂತೆ ಇತ್ತಂದರೆ ಮೇಜರ್ ಪವರ್ಸ್ ಕಾಂಪಿಟೆಂಟ್ ಅಥಾರಿಟಿಯಿಂದ ನಮಗೆ ನೀಡ್ತಾರೆ. ಬಟ್ ಬಿಕಾಸ್ ದಿಸ್ ಇಸ್ ಅನ್ ಇಂಟರ್ ಡಿಸ್ಟ್ರಿಕ್ಟ್ ಆರ್ ಪಾಸಿಬ್ಲಿ ಪ್ರೈಮಾ ಫೇಸಿ ಪಾಸಿಬ್ಲಿ ಅನ್ ಇಂಟರ್ ಸ್ಟೇಟ್ ಇಶ್ಯೂ, ದಿಸ್ ಇಶ್ಯೂ ವಿಲ್ ಬಿ ಡೈರೆಕ್ಟ್ಲಿ ಡೆಲ್ಟ್ ಬೈ ಕಾಂಪಿಟೆಂಟ್ ಅಥಾರಿಟಿ. ಬಿಕಾಸ್ ಇದು ಬಹಳಷ್ಟು ಜಿಲ್ಲೆಗಳಲ್ಲಿ ಹಾಗೂ ಅಂತಾರಾಜ್ಯ ಸಮಸ್ಯೆ ಇರಬಹುದಂತ ಪ್ರೈಮಾ ಫೇಸಿ ನಮಗೆ ಗೊತ್ತಾಗಿದೆ. ಅದರಿಂದ ರಾಜ್ಯ ಮಟ್ಟದಲ್ಲೇ ಕಾಂಪಿಟೆಂಟ್ ಅಥಾರಿಟಿಯಿಂದನೇ ಈ ಒಂದು ತನಿಖೆಯನ್ನು ನಡೆಸ್ತಾರೆ. ಸರ್, ಇನ್ನು ಒಬ್ಬನೇ ಇದ್ದಾರೆ, ಮತ್ತೆ ಜನ ಇದ್ದಾರೆ ಸರ್ ಇವ್ರ ಜೊತೆಗೆ. ಯಾಕಂದ್ರೆ ಒನ್ ಮ್ಯಾನ್ ಕ್ಯಾನಾಟ್ ರನ್ ಸಚ್ ಎ ಬಿಗ್ ಶೋ. ಈಗ ಪ್ರೈಮಾ ಫೇಸಿ ನಮಗೆ ಏನು ಗೊತ್ತಾಗಿದೆ ಅಂದರೆ, ಇವರು ಈ ವ್ಯಕ್ತಿ ಏನಿದ್ದಾರೆ ಶಿವಾನಂದ್ ಎಸ್ ನೀಲನ್ ಅವರ್, ಇವರ ಮೇಲೆ FIR ಮಾಡಿದ್ದೀವಿ. ಇವರ ಜೊತೆ ಅಸೋಸಿಯೇಟ್ಸು ಇದ್ದಾರೆ. ಈ ಅಸೋಸಿಯೇಟ್ಸ್ ಮೇಲೇನೂ ನಾವು ನಿಗಾ ಇಟ್ಟಿದ್ದೀವಿ.
ನಮ್ಮ ರಿಪೋರ್ಟಲ್ಲಿನೂ ಅದೇ ಹೇಳಿದ್ದೀವಿ. ಎಷ್ಟು ಜನ ಅಸೋಸಿಯೇಟ್ಸ್ ಇರ್ಬೋದು ಅನ್ನೋದ್ರ ಬಗ್ಗೆ ನಾನು ನನ್ನ ರಿಪೋರ್ಟಲ್ಲಿ ಸರ್ಕಾರಕ್ಕೂ ಹೇಳಿದ್ದೀನಿ. ಅವರು ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಪೊಲೀಸ್ ಅವರು ಅವ್ರ ಮೇಲೆ ನಿಗಾ ಇಟ್ಟಿದ್ದಾರೆ, ಅವರ ಸೆಲ್ ಫೋನ್ಸ್ನು ಈಗ ಟ್ರ್ಯಾಕ್ ಮಾಡ್ತಾರೆ. ಎಲ್ಲಿ ಹೋಗ್ಲಿಕ್ಕಿಲ್ಲ, ಇಲ್ಲೇ ಇರಬೇಕು. ಜೊತೆಯಲ್ಲಿ ಇನ್ನೊಂದು, ಇವತ್ತು ಸಂಜೆ ಒಳಗಡೆನೆ ಎಲ್ಲರಿಗೂ ನಾವು ನೋಟಿಸನ್ನು ಜಾರಿ ಮಾಡ್ತೀವಿ. ಮಿಕ್ಕಿದ ಇನ್ಫಾರ್ಮೇಶನ್ ಏನಿದೆ ಉಳಿದ ಇನ್ಫಾರ್ಮೇಶನ್ ಏನಿದೆ ಶಿವಾನಂದ ನಿಲನ್ ಅವರು ಹಿಂಗೆ ಬೆಳಗ್ಗೆ ಬಂದಿದ್ದು ಒಂದು ವೈಭವದ ಕಾರ್ಯಕ್ರಮ ಅಪರದ ಭಾಷೆ. ನಾಳೆ 17ನೇ ತಾರೀಕು ಕೂಡ ಅವ್ರ ಕಾರ್ಯಕ್ರಮ ಮಾಡಿದ್ದು, ನಿಮಗೂ ಕೂಡ ಇನ್ವಿಟೇಷನ್ ಕಾರ್ಡ್ ಬಂದಿದ್ದು ಸರ್, ಸ್ವಚ್ಛ ಬೆಳಗಾವಿ ಮಾಡೋಕ್ಕೆ. ಈ ಗ್ಯಾಪಲ್ಲಿ ಅದು ಹೆಂಗೆ ಟ್ರ್ಯಾಕ್ ಮಾಡಿದ್ರಿ, ಹೆಂಗೆ ಮಾಹಿತಿ ಬಂತು ನಿಮಗೆ, ಅದ್ರ ಬಗ್ಗೆ ಆ ಚಾಲೆಂಜಸ್ ಬಗ್ಗೆ ಅನ್ಸುತ್ತೆ. ಚಾಲೆಂಜಸ್ ಅಂದರೆ, ನಾನು ನನ್ನ ಪೊಲೀಸ್ ಆಯುಕ್ತರಿಗೆ ಭಾಳ ಕಾಂಪ್ಲಿಮೆಂಟ್ಸ್ ಹೇಳಬೇಕು. ಈಗ ಇದು ಒಳ್ಳೆ ಟೀಮ್. ಬೆಳಗಾವಿಗೆ ನಾವು ಭಾಳ ಇವರು ಭಾಳ ಒಳ್ಳೆ ಕೆಲಸ ಮಾಡಲಿಕ್ಕೆ ಅವರು ಪ್ರಯಾಸ ಪಡ್ತಾ ಇದ್ದಾರೆ, ನನಗೆ ಭಾಳ ಒಳ್ಳೆ ಸಾಥ್ ಕೊಡ್ತಾ ಇದ್ದಾರೆ. ಸೊ 1.5 ತಿಂಗಳಿಂದ ನಾವು ಎಷ್ಟು ಆಫೀಸರ್ಗಳ ಜೊತೆ ಮೀಟಿಂಗ್ಸ್ ಮಾಡಿದ್ದೀವೋ ನಮಗೆ ಗೊತ್ತು. ಆ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದ ನಂತರನೂ ಪ್ರೋಗ್ರಾಮ್ ನಡೀಲಿ ಅಂತ ಹೇಳಿ ನಾವು ಮುಂದುವರಿಸಿದ್ವಿ. ಬಿಕಾಸ್ ನಮ್ಮ ಇನ್ವೆಸ್ಟಿಗೇಷನ್ ನಡೀತಾ ಇತ್ತು. ಬಟ್ ಒಂದು ಪಾಯಿಂಟ್ ಬಂದ ನಂತರ ನಾವು ಆ್ಯಕ್ಷನ್ ತಗೋಬೇಕಾಯಿತು. ನಾವು ಆ್ಯಕ್ಷನ್ ನನ್ನ ಪ್ರಕಾರ ಬಹಳ ಸರಿಯಾದ ಸಮಯದಲ್ಲಿ ತಗೊಂಡಿದ್ವಿ. ಫೈನಾನ್ಷಿಯಲ್ ಫ್ರಾಡ್ ಬಗ್ಗೆ ನೀವೆಲ್ಲ ಮಾತಾಡಿದ್ರಿ, ಬಟ್ ದಟ್ ಪರ್ಸನ್ ಏನ್ ಮಾಡಿದ್ದಾರೆ, ನನ್ನ ಹತ್ರ 15,000 ಗಂಡುಗಳಿದೆ, ನಾನು CM ಬೇಕಾದ್ರೆ ಹಾಕ್ಬೋದು, ಯಾರನ್ನ ಗಂಡಸರು ಮಾಡ್ತೀನಿ, ಇದೆಲ್ಲ ಕ್ರಿಮಿನಲ್ ಆಕ್ಟಿವಿಟಿ ಆಕ್ಟ್ ಅಲ್ಲಿ ಬರುತ್ತೆ. ಅದ್ರ ಬಗ್ಗೆ ಏನಾದ್ರು ಮಾಡಿದ್ದಾರೆ? ಸೊ FIRನಲ್ಲಿ ಈಗ ಸುಮಾರು ಸೆಕ್ಷನ್ಸ್ ಆ್ಯಡ್ ಆಗ್ತಾ ಹೋಗ್ತವೆ ಇನ್ವೆಸ್ಟಿಗೇಷನಲ್ಲಿ. ನಾವು ಏನು ಪ್ರೈಮಾ ಫೇಸಿ ರಿಪೋರ್ಟ್ ಕೊಟ್ಟಿದ್ದೀವಿ, ಅದರ ಪ್ರಕಾರ ಫೈನಾನ್ಷಿಯಲ್ ಫ್ರಾಡ್ ನಮ್ಮ ARCS ಅವರು ರಿಪೋರ್ಟನ್ನು ನೀಡಿದ್ದಾರೆ. ಈಗ ಪೊಲೀಸ್ ಕಾಗ್ನಿಸೆನ್ಸಲ್ಲಿ ಸುಮಾರು ವಿಚಾರಗಳು ಬಂದಿದ್ದಾವೆ. ಇದು ಇಲ್ಲೇ ಎಂಡ್ ಆಗೋ ಪ್ರಕರಣ ಅಲ್ಲ, ಇದರಲ್ಲಿ ಸುಮಾರು ಸೆಕ್ಷನ್ಸ್ ಆ್ಯಡ್ ಆಗ್ತವೆ. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ವಿಡಿಯೋಗಳನ್ನು ಪೊಲೀಸ್ ಆಯುಕ್ತರು, ನಾವೆಲ್ಲರೂ ಯಾವಾಗೂ ನೋಡಿದ್ದೀವಿ. ಅದರ ಮೇಲೆ ಭಾಳ ಸೀರಿಯಸ್ಲಿ ನಾವು ಗಮನ ಹರಿಸಿದ್ದೀವಿ. ಅದರ ಮೇಲೆ ಯಾವ ರೀತಿಯ ಕ್ರಮ ತಗೋಬೇಕನ್ನೋದ್ರ ಬಗ್ಗೆ ನಾವು ಬಹಳ ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದಂತೆ ಈ ಥರ ಸ್ಕೀಮ್ ಬಗ್ಗೆ ಸಾಕಷ್ಟು ಸಲ ನಮ್ಮದು ವಿಚಾರಣೆ ಆಗಿತ್ತು. ಒಂದು ಅನಾಮಧೇಯ ಅರ್ಜಿ ಯಾರು ಸೇಬಿಗೆ ಕೂಡ ಬರೆದಿದ್ದರು. ಈ ಥರ ಈ ಸಂಘಟನೆ ದುಡ್ಡು ಕೇಳ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ. ಸೇಬಿ ಅವರು ನಮ್ಮ CIDಗೆ ಪತ್ರ ಬರೆದಿದ್ದಾರೆ. CIDಯಿಂದ ನಮಗೆ ಕೂಡ ಒಂದು ಎನ್ಕ್ವೈರಿ ಬಂದಿತ್ತು. ಅದು ರೂಟೀನ್ ಚಾನೆಲ್ ಥರ ತಿರುಗಾಡ್ತಾ ಇತ್ತು. ಈ ಮನುಷ್ಯ, ಈ ಶಿವಾನಂದ ನಿಲನ್ ಅವರು, ಇವನು ಉಡುಪಿ ಜಿಲ್ಲೆನಲ್ಲಿ ಒಂದು ಭಾಷಣದಲ್ಲಿ ನನ್ನ ಹತ್ರ 15,000 ಗನ್ ಇದೆ, ಜನ 10 ಲಕ್ಷ ಕೋಟಿ ಕೊಡೋಕ್ಕೆ ನನಗೆ ಲೈನ್ನಲ್ಲಿ ನಿಂತಿದ್ದಾರೆ. ಆವಾಗ ಇಟ್ ವಾಸ್ ಅ ರೆಡ್ ಫ್ಲ್ಯಾಗ್ ಫಾರ್ ಅಸ್. ಆವಾಗಿಂದ ಸ್ವಲ್ಪ ಈ ಏಜೆನ್ಸಿದು ತನಿಖೆ, ಈ ಪರ್ಟಿಕ್ಯುಲರ್ ಏಜೆನ್ಸಿದು ತನಿಖೆ ಸ್ವಲ್ಪ ಚುರುಕಾಯಿತು. ನಾವು ಸೇಬಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ಹೇಳಿದ್ದಾರೆ, ನಾವು ನಿಮಗೆ ಎನ್ಕ್ವೈರಿಗೆ ಹೇಳ್ತಾ ಇದ್ದೀವಿ, ಇವನು ನಮ್ಮ ಜೊತೆಗೆ ರಿಜಿಸ್ಟರ್ಡ್ ಇಲ್ಲ. RBI ಬೆಂಗಳೂರಿಗೆ ಮಾತಾಡಿದ್ದೀವಿ. ಅವರು ಒಂದು ಲಿಂಕ್ ಕಳಿಸಿದ್ದಾರೆ ಅವ್ರ ವೆಬ್ಸೈಟ್ದು. ಅದರಲ್ಲಿ 9,000ಕ್ಕಿಂತ ಜಾಸ್ತಿ NBFC ಇನ್ಸ್ಟಿಟ್ಯೂಷನ್ಸ್ ಏನಿದೆ ಅದರದ್ದೊಂದು ಲಿಂಕ್ ಕಳಿಸಿದರು ನಮಗೆ. ಆ ಲಿಂಕ್ನಲ್ಲಿ ನಾವು ಸರ್ಚ್ ಮಾಡಿದ್ದೀವಿ. ಈ ಫಾರ್ಮ್ದು ಅದರಲ್ಲಿ ರಿಜಿಸ್ಟ್ರೇಷನ್ ಇರಲಿಲ್ಲ. ಮತ್ತು ಅವರಿಗೆ ಇಮೇಲ್ ಹಾಕಿದ್ದೀವಿ, ಈ ಫಾರ್ಮ್ ನಿಮ್ಮಲ್ಲಿ ಯಾವುದರಲ್ಲಿ ಇದರಲ್ಲಿ ರಿಜಿಸ್ಟರ್ಡ್ ಇದೆ ಅಥವಾ ಇಲ್ಲ. ಇಷ್ಟು ಮಾಡಿಕೊಂಡು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಸರ್ಚ್ ಮಾಡಿದ್ದೀವಿ. ಈ ಫರ್ಮ್ ಈ ಥರ ಕಲರ್ಫುಲ್ ಪ್ಯಾಂಪ್ಲೆಟ್ಸ್ನಲ್ಲಿ ನೀವು 1 ಲಕ್ಷ ಕೊಟ್ಟಿದ್ದರೆ ತಿಂಗಳಕ್ಕೆ 3,000 ಬರುತ್ತೆ, ಈ ಥರ 5 ಲಕ್ಷ ಇಟ್ಟಿದ್ರೆ 15,000 ಬರುತ್ತೆ ಅಂತ ಜನರಿಗೆ ಭಾಳ ಅಟ್ರಾಕ್ಟಿವ್ ಆಗಿ ಇದು ವಾಟ್ಸಪ್ನಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಇದು ಮಾಡಿದ ಮೇಲೆ ನಾವು ಜನರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡಿದ್ವಿ, ಯಾರು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಸರ್ ನಮಗೆ ಕಂಪ್ಲೇಂಟ್ ಕೊಡಲ್ಲ ಸರ್, ನಿಮಗೆ ತೋರಿಸ್ತೀವಿ ಅಂತ ಹೇಳಿದರು. ಇದು ಒಂದು ಸ್ಯಾಂಪಲ್ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಇದೆ. ಇದರಲ್ಲಿ ಅವನು ಪಾರ್ಟಿ 1 ಲೋನ್ ಕೊಡುವವನು ಪಾರ್ಟಿ 2, ನಾವೆಲ್ಲ ಫ್ಯಾಮಿಲಿ ಇದ್ದೀವಿ, ನಮಗೆ ಕಷ್ಟ ಇದೆ, ಇವರು ನನಗೆ ದುಡ್ಡು ಕೊಡ್ತಾ ಇದ್ದಾರೆ ಅಂತ ಅವನು ಅಗ್ರಿಮೆಂಟ್ ಎಲ್ಲರಿಂದ ಮಾಡಿಸಿದ್ದಾನೆ.
ಈಗ ಜನ ಅವನ ಮೇಲೆ ಯಾಕೆ ನಂಬಬೇಕು, ಅವನು ಎಷ್ಟು ಹ್ಯಾಂಡ್ ಲೋನ್ ತಗೋತಾನೆ ಅದರದ್ದು ಬ್ಲ್ಯಾಂಕ್ ಚೆಕ್, ಈ ಥರ ಒಂದು ಬ್ಲ್ಯಾಂಕ್ ಚೆಕ್ ಮೇಲೆ ಸೈನ್ ಮಾಡಿಕೊಂಡು ಅದೇ ಈಕ್ವಲ್ ಅಮೌಂಟ್ ಹಾಕೊಂಡು ಅವರಿಗೆ ಆಸ್ ಅ ಗ್ಯಾರಂಟಿ ಕೊಡ್ತಾ ಇದ್ದ. ಒನ್ ರೂಲ್ ವಾಟ್ ಈ ಶಿವಾನಂದನ್ ಫಾಲೋ ಮಾಡಿದಾನೆ ಅಂದರೆ, ಇವನು ಯಾರು ಡಿಪಾಸಿಟ್ ಮಾಡಿದರೆ ಅವ್ರಿಗೆ ಎಲ್ಲಿಗೆ ಆ 3% ಕಂಟಿನ್ಯೂಸ್ ಆಗಿ ಕೊಡ್ತಾ ಹೋಗಿದ್ದಾನೆ. ಅದರಿಂದ ಯಾರಿಗೆ ಇವನ ಮೇಲೆ ಡೌಟ್ ಬಂದಿಲ್ಲ. ನಾವು ದ ಲಾರ್ಜರ್ ಕ್ವೆಶ್ಚನ್ ಈಸ್, ಕ್ಯಾನ್ ಎನಿ ಫರ್ಮ್ ಆನ್ ದ ಪ್ಲಾನೆಟ್ 3% ಪ್ರತಿ ತಿಂಗಳು ಕೊಡೋಕ್ಕೆ ಆಗುತ್ತಾ? ದಟ್ ಈಸ್ ದ ಬೇಸಿಕ್ ಕ್ವೆಶ್ಚನ್. ಇಲ್ಲಿ ಏನಿದೆ ಅಂದರೆ, ಇವತ್ತು 10 ಜನ ಇದ್ದಾರೆ, ಅವರಿಗೆ ಇವರು 3% ಕೊಡಬೇಕು. ಈ 10 ನೋಡಿಕೊಂಡು ಇನ್ನೂ 20 ಸೇರಾಗ್ತಾರೆ. ಅವರು ಸೇರಿದ ಮೇಲೆ ಅವರಿಂದ ದುಡ್ಡು ತಗೊಂಡು ಇವರಿಗೆ 3% ಶುರು ಆಗುತ್ತೆ. ಈ 20 ಸೇರಿದ ಮೇಲೆ ಇನ್ನೂ 40 ಬರ್ತಾರೆ, ಅವರಿಂದ ದುಡ್ಡು ತಗೊಂಡು ನಿಮಗೆ 20ಗೆ ಸರ್ ಆಗುತ್ತೆ. ಬಟ್ ಈ ಪಿರಾಮಿಡ್ ಏನಿದೆ ಒಂದಿನ ಅದರ ಸ್ವಂತ ವೇಟ್ ಮೇಲೇ ಕೊಲ್ಯಾಪ್ಸ್ ಆಗುತ್ತೆ. ಇದರಲ್ಲಿ ನಮಗೆ ಸಮಾಧಾನ ಏನಿದೆ ಅಂದರೆ, ಯಾವ ಒಂದಿನ ಈ ಥರ ದುಡ್ಡು ತಗೊಂಡು ಅವನು ವಿದೇಶಕ್ಕೆ ಓಡೋಗಿ ಆಮೇಲೆ ನಮ್ಮ ಹತ್ರ ಇನ್ವೆಸ್ಟರ್ ಬರೋ ಬದಲು, ಈಗಾಗಲೇ ಜಿಲ್ಲಾ ಆಡಳಿತ ಕಡೆಯಿಂದ ನಾವು ನಮ್ಮ ಫೈಂಡಿಂಗ್ಸ್ ಏನಿತ್ತು ಆ ಎಲ್ಲ ನಮ್ಮ ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಅವರು ಅವರ ಅಧಿಕಾರಿಗಳಿಂದ ವಿಚಾರಣೆ ನಡೆಸಿದ್ದಾರೆ. ನಿನ್ನೆ ರಾತ್ರಿ ನಮಗೆ ದೂರು ಬಂದಿದೆ. ಆ ದೂರಿನ ಆಧಾರದ ಮೇಲೆ ಒಂದು FIR ದಾಖಲು ಮಾಡಲಾಗಿದೆ. ಸಾಕಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ಸ್ನಲ್ಲಿ ಮತ್ತು ನಿನ್ನೆ ಆ ಆರೋಪಿ ಜೊತೆಗೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ಮದು 35,000 ಜನರದ್ದು ಪರಿವಾರ ಇದೆ. ಸೊ ವಿ ಕ್ಯಾನ್ ಮೇಕ್ ಔಟ್ ಅಷ್ಟೇ ಮಂದಿ ವಿಕ್ಟಿಮ್ಸ್ ಇದ್ದಾರೆ. ಸಾಕಷ್ಟು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಅವನು ಒಂದು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಕೂಡ ನಡೆಸ್ತಾ ಇದ್ದ. ಯೂಸರ್ ನೇಮ್ ಪಾಸ್ವರ್ಡ್ ಇದೆ ಅದಕ್ಕೆ. ಆ ಡಿಜಿಟಲ್ ರಿಕವರಿ ಈಗ ನಮ್ಮ ಇನ್ವೆಸ್ಟಿಗೇಟರ್ಸ್ ತಂಡ ಈಗ ಈ ಪ್ರೆಸ್ ಮೀಟ್ ನಡೆಯುವಾಗ ಅದು ಆಲ್ರೆಡಿ ನಮ್ಮದು ಸರ್ಚ್ ಆ್ಯಂಡ್ ಸೀಸರ್ ಎಲ್ಲ ನಡೀತಾ ಇದೆ. ಆ ಒಂದು ಡಿಜಿಟಲ್ ಡಿವೈಸಸ್ ಏನೇನಿದೆ ಅದು ಕೂಡ ನಾವು ಸರ್ಚ್ ಮಾಡ್ತೀವಿ. ಮನೆ ಜಿಲ್ಲಾಧಿಕಾರಿ ಹೇಳ್ದಂಗೆ ಈ ಪ್ರಕರಣದ್ದು ಮ್ಯಾಗ್ನಿಟ್ಯೂಡ್ ಜಾಸ್ತಿ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ನಾವು ನೋಡಿದ್ದೀವಿ. ಚಾರ್ಟರ್ಡ್ ಅಕೌಂಟ್ ಏನು ಆಡಿಟ್ ಮಾಡಿದ್ದ 300 crore 400 crore ಒಂದೊಂದು ವರ್ಷಕ್ಕೆ ಆ ಬ್ಯಾಲೆನ್ಸ್ ಶೀಟ್ನಲ್ಲಿ ಕಂಡು ಬರ್ತಾ ಇದೆ. ಸೊ ಇದು ಮೋಸ್ಟ್ ಲೈಕ್ಲಿ ಜನರದ್ದು ದುಡ್ಡಿದೆ. ಸೊ ಈ ಕೇಸ್ ಅಂತರ್ ಜಿಲ್ಲೆ ಅಂತರ್ ರಾಜ್ಯ ಇರೋದ್ರಿಂದ CIDಗೆ ವರ್ಗಾವಣೆ ಮಾಡೋಕ್ಕೆ ಇವತ್ತು ನಾವು ರಿಕ್ವೆಸ್ಟ್ ಕೂಡ ಈಗಾಗಲೇ ನಮ್ಮ ಚೀಫ್ ಆಫೀಸ್ಗೆ ಕಳಿಸಿದ್ದೀವಿ. ನಿನ್ನೆ ಈ ಇಂಟ್ರೋಗೇಷನ್ ಇವನಿಗೆ ಮಾಡುವಾಗ ಫಸ್ಟ್ ಪ್ರಶ್ನೆ ಇವರಿಗೆ ಇತ್ತು, ನೀವು ರಿಜಿಸ್ಟರ್ಡ್ ಇದ್ದೀರಾ? ಉತ್ತರ ಇತ್ತು ಇಲ್ಲ. ಅವ್ರದ್ದು ಪಾಸ್ಟ್ ಲೈಫ್ ಬಗ್ಗೆ ಕೇಳಿದಾಗ ಇಟ್ ವಾಸ್ ಇವನ್ ಮೋರ್ ಶಾಕಿಂಗ್. ಅವ್ರ ಕ್ವಾಲಿಫಿಕೇಷನ್ ಕೇಳಿದ್ದೀವಿ, ಎಲ್ಲಿ MBA ಆಗಿದ್ದಾರೆ, MBA ಫೈನಾನ್ಸ್ ಆಗಿದ್ದಾರೆ, ಬಹಳ ಮಾರ್ಕೆಟ್ದು ಉನ್ನತ ನಾಲೆಜ್ ಇದೆ ಅಂತ. ಕ್ವಾಲಿಫಿಕೇಷನ್ ಕೇಳಿದಾಗ ಅವರು ಹೇಳ್ತಾರೆ PUC ಆಗಿದ್ದಾನೆ ಅಂತ. ಸೊ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ನಿಮಗೆ ಇನ್ವೆಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಆಮೇಲೆ ಅವನು ಹೇಳ್ತಾನೆ ಅವನು FMCG, ಫಿಶರೀಸ್, ರಿಯಲ್ ಎಸ್ಟೇಟ್ಸ್, ಸೋಷಲ್ ಸರ್ವಿಸ್ ಇಲ್ಲಿ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತ. ಸೊ ಈಗ ನಮಗೆ ಎಕ್ಸ್ಪರ್ಟ್ದು ಕೂಡ ಅವಶ್ಯಕತೆ ಬೇಕಾಗುತ್ತದೆ. ಯಾಕಂದರೆ ಆ ಬ್ಯಾಲೆನ್ಸ್ ಶೀಟ್ಸ್ ಇವೆ. ಇವನು ಕೆಲವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೂಡ ಮಾಡಿದ್ದಾನೆ. DC ಅವರು ಹೇಳ್ದಂಗೆ ಈಗಾಗಲೇ ನಾವು ಯಾವಾಗ ಮಾತಾಡ್ತಾ ಇದ್ದೀವಿ, ಈಗಾಗಲೇ ಎಲ್ಲ ಕರೆಸ್ಪಾಂಡೆನ್ಸ್ಗಳು ಶುರು ಆಗಿದೆ. ನಮ್ಮ ಡಿಪಾಸಿಟರ್ಸ್ದು ಏನು ಠೇವಣಿ ಇದೆ ಅದು ಕಾಪಾಡೋಕ್ಕೆ ನಾವು ಹೆಚ್ಚಿನ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ ಪೂರ್ತಿ ಮ್ಯಾಟರ್ ಇಲ್ಲಿ ನಿಲ್ಲಲ್ಲ. ಇದರಲ್ಲಿ ಬರೋ ದಿನಗಳಲ್ಲಿ ನಮ್ಮ ಬೆಳಗಾವಿ ನಗರದಲ್ಲಿ ಆಗಲಿ ಜಿಲ್ಲೆಯಲ್ಲಿ ಆಗಲಿ ಎಲ್ಲಿ ಈ ಥರ 3%, 4%, 5% ಏನೇನಾಗ್ತಾ ಇದೆ ಅದರ ಬಗ್ಗೆ ಕೂಡ ಖಂಡಿತಾಗಿ ವಿಚಾರಣೆ ಮಾಡಿಕೊಂಡು ಎಲ್ಲರ ಮೇಲೆ ನಾವು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಹೌದು, ಅವನು ಇಲ್ಲಿ ಬೆಳಗಾವಿನಲ್ಲಿ ಕರಿಯರ್ ಶುರು ಮಾಡಿದಾಗ ಅವನು ಐಸ್ ಕ್ರೀಮ್ ಸೇಲ್ ಮಾಡ್ತಾ ಇದ್ದ, ಡ್ರೈವಿಂಗ್ ಮಾಡ್ತಾ ಇದ್ದ, ಎಲ್ಲ ಪೆಟಿ ಜಾಬ್ಸ್ ಕೂಡ ಮಾಡಿದ್ದಾನೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹಾಕಿದ್ದಾನೆ, ಅದು ಲಾಸ್ನಲ್ಲಿ ಹೋಯಿತು. ಆಮೇಲೆ ಯಾರಿಂದ ಸಾಲ ತಗೊಂಡು 2016ನಲ್ಲಿ ಅವನು ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಇನ್ವೆಸ್ಟ್ಮೆಂಟ್ ಶುರು ಮಾಡಿದ್ದಾನೆ. 2020ರಲ್ಲಿ ಜೂನ್ನಲ್ಲಿ ಕೋವಿಡ್ ಪೀರಿಯಡ್ನಲ್ಲಿ ನಮ್ಮ ರಿಜಿಸ್ಟ್ರಾರ್ ಆಫ್ ಫರ್ಮ್ಸ್ ಜೊತೆಗೆ ಈ ಶಿವಮ್ ಅಸೋಸಿಯೇಟ್ಸ್ ಅಂತ ಒಂದು ಫರ್ಮ್, ಅವನು ಮತ್ತು ಅವನದು ಒಂದು ಫ್ರೆಂಡ್
ಈ ಇಬ್ಬರು ಮಂದಿ ಈ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಈ ಫರ್ಮ್ ಹೆಸರಲ್ಲಿ ಇವನು ಈ ಎಲ್ಲ ದುಡ್ಡು ಜನರಿಂದ ತಗೊಳ್ಳೋಕ್ಕೆ ಶುರು ಮಾಡಿದ್ದಾನೆ. ಸರ್, ಇದು ನಿವೃತ್ತ ಯೋಧರು ಜಾಸ್ತಿ ಇದ್ದಾರೆ. ನಿವೃತ್ತ ಯೋಧರನ್ನ ಹೂಡಿಕೆ ಮಾಡಿದ್ದಾರೆ ಸರ್. ಇನ್ಫಾರ್ಮೇಶನ್ ವಿ ಆರ್ ನಾಟ್ ಗಿವಿಂಗ್. ಈಗ FIR ಆಗಿ ಬರೀ 16 ಗಂಟೆ ಆಗಿದೆ. ನಾವು ಆ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅವನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಕಾಪಿ ತಗೊಂಡು ಅನಾಲಿಸಿಸ್ ಮಾಡಬೇಕು. ಹೇಳಿ ಕೇಳಿ ಏನು ಬಂದಿದೆ, ಐ ಕ್ಯಾನಾಟ್ ಕಮೆಂಟ್ ಆನ್ ಕ್ಯಾಮೆರಾ. ಸೊ ಆ ಲಿಸ್ಟ್ ನೋಡದೆ ನಾನು ಅದರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಈ ಫರ್ಮ್ನಲ್ಲಿ